ಸ್ಟ್ಯಾಂಡರ್ಡ್ ಪಾಠ ಬಸಂತ ಕಿ ಸಚ್ಚಾಯಿ ಈ ಪಾಠವನ್ನು ಮಾಡ್ತಾ ಇದ್ದೀನಿ. ಇದು ಲೇಖಕರು ಬಂದು ವಿಷ್ಣು ಪ್ರಭಾಕರ್ ಜಿಯವರು ಇದರ ಲೇಖಕರು. 10ನೇ ತರಗತಿ ಮಕ್ಕಳಿಗೆ ಒಂದು ಒಳ್ಳೆಯ ಸುಂದರವಾದಂಥ ಲೆಸನನ್ನು ವಿಷ್ಣು ಪ್ರಭಾಕರ್ ಜಿಯವರು ಇಟ್ಟಿದ್ದಾರೆ. ಒಂದು ಒಳ್ಳೆಯ ಮೆಸೇಜ್ ಕೂಡ ಇದರಲ್ಲಿ ಇದೆ ನೋಡಿ. ಲೇಖಕರ ಪರಿಚಯ. ವಿಷ್ಣು ಪ್ರಭಾಕರ್ ಅವರು ಅವರ ಜೀವಾವಧಿ, ಅವರ ಒಂದು ಕಾಲಾವಧಿ 1912 ತಕ್ 2009 ಇಲ್ಲಿವರೆಗೂ 1912ರಿಂದ 2009 ತನಕ ಇವರು ಬದುಕಿರ್ತಾರೆ. मानव जीवन का यथार्थ चित्रण करने वालों लेखकों में विष्णु प्रभाकर जी का महत्वपूर्ण स्थान है. उनका जन्म उत्तर प्रदेश के मुजफ्फर नगर के मीरापुर, ಇವರು ಉತ್ತರ ಪ್ರದೇಶದ ಮುಕ್ತಾಬಾರ್ ನಗರದಲ್ಲಿ ಮೀರಾಪುರ ಅಂತಕ್ಕಂಥ ಒಂದು ಊರಿನಲ್ಲಿ ಇವರು ಹುಡ್ತಾರೆ. पंजाब में शिक्षा पाकर वही 15 वर्ष तक उन्होंने सरकारी नौकरी की. सन 1955 में आकाशवाणी के दिल्ली केंद्र में नाटक निर्देशक बने. 1.5 वर्ष बाद वहाँ से त्याग पत्र दिया और तब से स्वतंत्र साहित्यिक के रूप में जीवन यापन कर रहे थे. ಅಂದರೆ ಇವರು 1912ರಿಂದ 2009 ತನಕ ಇವರು ಜೀವಾವಧಿ ಇರ್ತದೆ. ಇವರು ಉತ್ತರ ಪ್ರದೇಶದ ಮೀರಾಪುರ ಎಂಬತಕ್ಕಂಥ ಊರಿನಲ್ಲಿ ಹುಡ್ತಾರೆ. ಇವರು 15 ವರ್ಷ ಇದರಲ್ಲಿ ಯಾವುದರಲ್ಲಿ ಇರ್ತಾರೆ, ಆಕಾಶವಾಣಿಯಲ್ಲಿ ಇವರು ಕೆಲಸವನ್ನು ಮಾಡ್ತಾರೆ. ಇಷ್ಟು ಇವರ ಒಂದು ಪರಿಚಯ. ಇಲ್ಲಿ ಪಾತ್ರ ಪರಿಚಯದಲ್ಲಿ ಯಾರ್ಯಾರು, ಇದೊಂದು ನಾಟಕ ರೀತಿಯ ಒಂದು ಏಕಾಂಗಿ ಅಂತ ಒಂದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿ ಮಕ್ಕಳು ಕಲಿಬೇಕಾದಂಥ ನೀತಿ ಕಥೆ, ತುಂಬ ಅದ್ಭುತವಾದಂಥ ಲೆಸನು. ಪಾತ್ರ ಪರಿಚಯ. ಮೊದಲನೇದಾಗಿ ಪಾತ್ರದಲ್ಲಿ ಬರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಬಸಂತ ಎಂಬತಕ್ಕಂಥ ಒಂದು ಹುಡುಗನ ಇಲ್ಲಿ ಬಸಂತ್ ಎಂಬತಕ್ಕಂಥ ಈತನೇ ಈ ಒಂದು ಕಥಾ ನಾಯಕ ಆಗಿರ್ತಾನೆ. ಪ್ರತಾಪ್ ಬಸಂತಕ ಛೋಟಾಬಾಯಿ. ಈ ಪ್ರತಾಪ್ ಅಂತಕ್ಕಂಥವನು ಬಸಂತನ ತಮ್ಮ. ಮತ್ತು ನೆಕ್ಸ್ಟು ಪಂಡಿತ್ ರಾಜ್ ಕಿಶೋರ್ ಅಂತ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಬರ್ತಾರೆ. ಅವರೇನಪ್ಪ ಅಂದರೆ ಏಕ್ ನೇತ. ಇವರು ಮಜ್ಬೂರಿತ ನೇತ ಅಂತಂದರೆ ಒಬ್ಬ ಕಾರ್ಮಿಕ ನಾಯಕರು. ಡಾಕ್ಟರ್ ತಥಾ ದೋ ರಾಹ್ ಚಲನೆ ವ್ಯಕ್ತಿ. ಇಲ್ಲಿ ಡಾಕ್ಟರು ಮತ್ತು ಅವ್ರ ಜೊತೆ ಒಂದಿಬ್ಬರು ವ್ಯಕ್ತಿಗಳು ಬಂದು ಹೋಗ್ತಾರೆ. ಇದು ಪಾತ್ರ ಪರಿಚಯ. ಇದರಲ್ಲಿ ಮೊದಲನೇ ದೃಶ್ಯ ಸ್ಟೇಜ್ ಪರ್. ಒಂದು ಸ್ಟೇಜ್ ಇದೆ, ವೇದಿಕೆ ಇದೆ. स्टेज पर सुविधानुसार एक बड़े नगर के बाजार का प्रतीकात्मक दृश्य. आने जाने लेने देने का शोर, प्रेरी वालों की पुकार. ಅಂದರೆ ಇದು ಸ್ಟೇಜ್ ಯಾವ ಥರ ಸ್ಟೇಜ್ ಅಂದರೆ ಇಲ್ಲೊಂದು ಬಜಾರ್ ನಡೀತಾ ಇದೆ, ಒಂದು ಮಾರುಕಟ್ಟೆ ಸಂತೆ ನಡೀತಾ ಇದೆ. ಇಲ್ಲೇನು ಮಾಡ್ತಾ ಇದ್ದಾರೆ ಜನಗಳು, ಆನೆ ಜಾನೆ ಅಂತಂದರೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಕೊಂಡ್ಕೊಳ್ತಾ ಇದ್ದಾರೆ, ಮಾರ್ತಾ ಇದ್ದಾರೆ. ತಮ್ಮದೇ ಆದ ಒಂದು ಪಿಸು ಮಾತು ಅದು ಏನು ಮಾಡಿದ ಕೊಳ್ಳುವವರು ಮತ್ತು ತೆಗೆದುಕೊಳ್ಳುವವರು ಇಲ್ಲಿ ಒಂದು ನಡೀತಾ ಇರ್ತಕ್ಕಂಥ ಒಂದು ದೃಶ್ಯ. ಉನ್ಕಿ ಬೀಚ್ ಹೇಗ್ ಲಡ್ಕ. ಇದ್ರ ಮಧ್ಯೆ ಒಬ್ಬ ಒಂದು ಹುಡುಗ ಇದ್ದಾನೆ. ಯಾಕಂದರೆ ನಂಗೆ ಫೈರ್. ಆ ಹುಡುಗ ಹೇಗಿದ್ದಾನಪ್ಪ ಅಂದರೆ ನಂಗೆ ಫೈರ್, ಫಟೆ ಕಪಡೆ ಪಹನೆ, ಹಾತ್ ಮೇ ಸಾಮಾನ್ ಸಂಭಾಲೆ ಬಾಗ್ತಾ ಹುವಾ ಜಾತಾ ಹೈ. ಅಂದರೆ ಆ ಹುಡುಗ ಯಾವ ರೀತಿ ಇದ್ದಾನಪ್ಪ ಅಂತಂದರೆ ಅವನಿಗೆ ಕಾಲಿಗೆ ಚಪ್ಪಲಿ ಇಲ್ಲ, ಬಟ್ಟೆ ಎಲ್ಲ ಹರಿದೋಗಿದೆ. ಅವನ ಹತ್ರ ಅವನ ಕೈಯಲ್ಲಿ ಅವನ ಕೈಯಲ್ಲಿ ಒಂದು ಏನೋ ಸಾಮಾನುಗಳಿವೆ, ಒಂದು ಐಟಮ್ಸ್ ಇದೆ. ಆತ ಏನೋ ಮಾರ್ತಾ ಇದ್ದಾನೆ, ಕೂಕೋತಾ ಇದ್ದಾನೆ. ಉಸ್ಕಿ ಆಯು ಲಗ್ಭಗ್ 12 ವರ್ಷ ಕಿ ಹೈ. ಬಹುಶಃ ಸುಮಾರು 12 ವರ್ಷದ ಹುಡುಗ ಆತ. ಉನ್ಕ ನಾಮ್ ಬಸಂತೈ. ಅವನ ಹೆಸರು ಬಸಂತ. ಪುಕಾರ್ ರಾಹಾಯ್. ಅವನು ಕೂಕೋತಾ ಇದ್ದಾನೆ. ಆ ಸಂತೆಯಲ್ಲಿ, ಆ ಮಾರ್ಕೆಟಲ್ಲಿ ಏನು ಮಾಡ್ತಾ ಇದ್ದಾನೆ, ಅವನು ಜನಗಳನ್ನ ಕೂಕೋತಾ ಇದ್ದಾನೆ. ಬಸಂತ ಚಲ್ಲಿ ಲೇಲೋ ಬಟನ್ ಲೇಲೋ. ಅವನೇನು ಮಾಡ್ತಾ ಇದ್ದಾನೆ ಬಸಂತ, ಚಲ್ಲಿ ಲೇಲೋ, ಬಟನ್ ಲೇಲೋ, दिया सलाही ले लो. कोई उसकी बात नहीं सुनता, सब उसे देखते हैं और आगे बढ़े जाते हैं. ಈ ಹುಡುಗ ಏನು ಮಾಡ್ತಾ ಇದ್ದಾನೆ,
ಜನಗಳನ್ನ ದಾರಿಲಿ ಹೋಗೋರನ್ನ ಕೂಕೋತಾ ಇದ್ದಾನೆ. ಏನಪ್ಪ ಅಂತಂದರೆ ಚಲ್ನಿ ಲೇಲೋ. ಚಲ್ನಿ ಅಂತಂದರೆ ಒಂದು ಜಾಲರಿ ಟೀ ಸೋಸ್ತಾರಲ್ಲ, ಅದನ್ನು ನಾವು ಚಲ್ನಿ ಅಂತ ಕರಿತೀವಿ. ಹಾಗೆ ಬಟನ್ ನಿಮಗೆ ಗೊತ್ತು, ಗುಂಡಿ. ಆಮೇಲೆ ದಿಯಾ ಸಲಾಯಿ ಅಂದರೆ ಬೆಂಕಿ ಪೊಟ್ನ. ಆ ಹುಡುಗ ಏನು ಮಾಡ್ತಾ ಇದ್ದಾನಪ್ಪ ಅಂತಂದರೆ ಚಲ್ನಿ ಮಾಡ್ತಾ ಇದ್ದಾನೆ, ಬಟನ್ ಮಾಡ್ತಾ ಇದ್ದಾನೆ, ದಿಯಾ ಸಲಾಯಿ ಮಾಡ್ತಾ ಇದ್ದಾನೆ. ಅದಕ್ಕೆ ಜನಗಳು ಏನು ಮಾಡ್ತಾ ಇದ್ದಾರೆ, ಯಾರೂ ಕೂಡ ಅವ್ನ ಮಾತನ್ನು ಕೇಳಿಸ್ಕೊತಾ ಇಲ್ಲ, ಅವ್ರ ಪಾಡ್ಗವರು ಹೋಗ್ತಾ ಇದ್ದಾರೆ. ಸಪುಸೆ ದೇಖ್ತಾ ಹೈ, ಅವರು ಹಾಗೆ ಬಡೆ ಜಾತಾಯಿ, ನೋಡ್ತಾರೆ ಹುಡುಗನ್ನ, ಅವನೇನೋ ಹೇಳೋದನ್ನ ಅವ್ರ ಪಾಡ್ಗವರು ನೋಡ್ಬಿಟ್ಟು ಮುಂದೆ ಹೊರಟೋಗ್ತಾ ಇದ್ದಾರೆ. ಇಸಿ ಸಮಯ ಏಕ್ ಖದರ್ದಾರಿ ವ್ಯಕ್ತಿ ವಹಂ ಸೆ ಜಾತೆ ದಿಖಾಯಿ ದೇತೆ ಹೈ. ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾನೆ. ಅವನು ಅಂತಂದರೆ ಅವನು ಒಬ್ಬ ನೇತ ಆಗಿರ್ತಾರೆ, ಕಾಕಿ ಬಟ್ಟೆನ ಹಾಕ್ಕೊಂಡಿರ್ತಂಥ ಒಬ್ಬ ವ್ಯಕ್ತಿ ಅಲ್ಲಿಗೆ ಸ್ವಲ್ಪ ಸುಮಾರು ಆಸ್ಪಾಸು ಒಂದು ಏಜ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರ್ತಾರೆ. ಕದರ್ದಾರಿ ಅಂದರೆ ಖಾದಿ ಬಟ್ಟೆ ಹಾಕ್ಕೊಂಡಿರ್ತಕ್ಕಂಥ ಒಬ್ಬ ನೇತ ಅಲ್ಲಿಗೆ ಬರ್ತಾರೆ. ಮಜ್ದೂರ್ ನೇತ, ಅವರು ಯಾರಪ್ಪ ವ್ಯಕ್ತಿ ಅಂದರೆ ಮಜ್ದೂರ್ ನೇತ, ಕಾರ್ಮಿಕರ ನಾಯಕ ಪಂಡಿತ್ ರಾಜ್ ಕಿಶೋರ್ ಹೈ. ಅವ್ರ ಹೆಸರು ಪಂಡಿತ್ ರಾಜ್ ಕಿಶೋರ್. ಬಸಂತ್ ಹುನ್ನೆ ದೇಕರ್ ಉನ್ಕೆ ಪೀಚೆ ಬಾಗ್ತಾ ಹೈ. ಬಸಂತ್ ಏನು ಮಾಡ್ತಾನೆ, ಈ ಪಂಡಿತ್ ರಾಜ್ ಕಿಶೋರ್ ಅವ್ರನ್ನ ನೋಡ್ತಾನೆ, ಅವ್ರ ಹಿಂದೆ ಅವನು ಓಡೋಗ್ತಾನೆ. ಬಸಂತ್ ಸಾಹಬ್ ಬಟನ್ ಲೀಜಿಯೇ, ದೇಸಿ ಬಟನ್. ಸಾಹಬ್ ದಿಯಾ ಸಲಾಯಿ ಲೀಜಿಯೇ. ಸಾಹೇಬ್ರೆ ಬಟನ್ ತಗೊಳ್ಳಿ, ನಮ್ಮದು ಇದು ದೇಸಿ ಬಟನು, ನಮ್ಮ ದೇಶದ್ದು. ಹಾಗೆ ಜಾಲರಿ ತಗೊಳ್ಳಿ, ಮತ್ತೇನು ಮಾಡಿ ಬೆಂಕಿಪಟ್ಟಣ ತಗೊಳ್ಳಿ, ದಿಯಾ ಸಲಾಯಿ ಲೀಜಿ ಅಂತಂದರೆ ಬೆಂಕಿಪಟ್ಟಣ ತಗೊಳ್ಳಿ ಅಂತ ಆ ಕಾರ್ಮಿಕರ ನೇತಾರಿದ್ದಂಥ ರಾಜ್ ಕಿಶೋರ್ ಜಿ ಅವರ ಹಿಂದೆ ಓಡೋಗ್ತಾನೆ ರಾಜ್ ಕಿಶೋರ್. ಆಗ ರಾಜ್ ಕಿಶೋರ್ ಹೇಳ್ತಾರೆ, ಬಾಯಿ ಮುಜೆ ಕುಚ್ ನಹಿ ಚಾಯಿ, ನನಗೇನು ಬೇಡಪ್ಪ, ಜಾಹು ಹೋಗು, ಕಿಸಿ ಅವ್ರ ಕೋದು, ಸೊ ಯಾರಿಗಾದ್ರೂ ಬೇರೆ ಕೊಟ್ಬಿಡಪ್ಪ, ನನಗೇನು ಬೇಡ. ಬಸಂತ್ ಸಾಹೇಬ್ ಚಲ್ನಿ ಲೀಜಿಯೇ, ದೂದ್ ಚಾನಿಯೇ, ಚಾನಿಯೇ. ಮತ್ತೆ ಹೇಳ್ತಾನೆ ಅವನು, ಬಸಂತ್ ಏನು ಹೇಳ್ತಾನೆ ಮತ್ತೆ, ಸಾಹೇಬ್ರೆ ಇದನ್ನು ನೀವು ಜಾಲರಿ ತಗೊಳ್ಳಿ, ಇದರಿಂದ ನೀವು ಹಾಲು ಸೋಸ್ಬೋದು, ಟೀ ಸೋಸ್ಬೋದು, ಜ್ಯೂಸು ಸರ್ಬತ್ತನ್ನು ಸೋಸ್ಬೋದು, ತಗೊಳ್ಳಿ ಅಂತ ಹೇಳ್ತಾನೆ. ರಾಜ್ ಕಿಶೋರ್ ಮುಜೆ ನಹಿ ಚಾಯಿ. ರಾಜ್ ಕಿಶೋರ್ ಹೇಳ್ತಾರೆ, ಬೇಡಪ್ಪ ನನಗೆ ಬೇಡ ಅಂತಾರೆ. ಬಸಂತ್ ಬಟನ್, ಹಾಗಾದರೆ ಬಟನ್ ತಗೊಳ್ಳಿ. ರಾಜ್ ಕಿಶೋರ್ ನಹಿ. ಬಸಂತ್ ದಿಯಾ ಸಲಾಯಿ, ಹಾಗಾದರೆ ಬಟನ್ ಬೇಡವಾ, ಹಾಗಾದರೆ ದಿಯಾ ಸಲಾಯಿ ತಗೊಳ್ಳಿ, ಬೆಂಕಿಪಟ್ಟಣ ತಗೊಳ್ಳಿ. ರಾಜ್ ಕಿಶೋರ್ ನಹಿ. ಬಸಂತ್ ವಿನಮ್ರ ಸ್ವರ್. ಬಸಂತನಿಗೆ ಒಂಥರ ಬೇಜಾರಾಗ್ಬಿಡ್ತದೆ, ಏನಪ್ಪ ಮಾಡೋದು, ಏನು ಕೇಳಿದ್ರು ಬೇಡ ಅಂತ ಇದ್ದಾರೆ. ಹಾಗೆ ಹೇಳ್ತಾನೆ, ಒಂಥರ ವಿನಮ್ರ ಒಂಥರ ಇದರಿಂದ ರಿಕ್ವೆಸ್ಟ್ ಮಾಡ್ಕೊತಾರೆ. ಏನಂತಂದರೆ, ಸಾಹೇಬ್ ಚಲ್ನಿ ಲೇಜಿದೆ, ಒಂದೇ ಒಂದು ಜಾಲರಿ ತೊಗೊಳ್ಳಿ, ಸಿರ್ಫ್ 2 ಆನಾ ಕೀಮತ್ ಹೈ. ನೀವೇನಾದರೂ ಇದೊಂದು ಜಾಲರಿ ತೊಗೊಂಡ್ರೆ ನನಗೆ 2 ಪೈಸೆ ಸಿಗುತ್ತೆ, ಇದೊಂದು ಜಾಲರಿನಾರು ತೊಗೊಳ್ಳಿ ಅಂತ ಹೇಳ್ತಾರೆ. ರಾಜ್ ಕಿಶೋರ್ ಪರ್ ಬಾಯಿ ಮುಜೆ ನಹಿ ಚಾಹಿಯೇ ತೋ ಕೈಸಾ ಲೇಲು. ಬಾಯಿ ಆದರೆ ನನಗೇನು ಬೇಡ, ನಾನು ಹೇಗೆ ತಗೊಳ್ಳಿ. ಬಸಂತ್ ಅಚ್ಚಾ ಹಾ 6 ಪೈಸೆ ಕಡಿಮೆ ಮಾಡ್ಕೊತೀನಿ, 6 ಪೈಸೆ ತಗೊಳ್ಳಿ. ರಾಜ್ ಕಿಶೋರ್ ಓಹೋ ಕಹಾ ದಿಯಾ ಮುಜೆ ಕುಚ್ ನಹಿ ಚಾಹಿ, ನನಗೇನು ಬೇಡವಲ್ಲ, ನಾನು ಹೇಗೆ ತಗೊಳ್ಳಿ, ಬೇಡಪ್ಪ ನನಗೆ ಅಂತಾರೆ. ಬಸಂತ್ ರೂಹಾಸ್ ಅಂದರೆ ಸಾಹೇಬ್ ಸವೇರೆ ಸೆ ಅಬ್ ತಕ್ ಕುಚ್ ನಹಿ ಬಿಕಾ ಅಂತಂದರೆ ಬಿಕ್ರಿ ಆಗೋದು ಅಂದರೆ ಬೋಣಿ ಆಗೋದು. ಬೆಳಗ್ಗೆಯಿಂದ ಒಂದು ಕೂಡ ಬೋಣಿ ಆಗಿಲ್ಲ. ಆಪ್ಸೆ ಆಶಾತಿ, ನಾನು ನಂಬ್ಕೊಂಡಿದ್ದೇನೆ, ನಾನು ನಿಮ್ಮ ಮೇಲೆ ಭರವಸೆ ಇದೆ, ನೀವು ಏನಾದರೂ ಒಂದು ಬೋಣಿ ಮಾಡ್ತೀರಾ ಅಂತ. ಸಾಹೇಬ್ ಏಕ್ ತೋರ್ಲೆ ಲೀಜಿ, ಒಂದಾದರೂ ತಗೊಳ್ಳಿ ಸಾಹೇಬ್ರೆ. ರಾಜ್ ಕಿಶೋರ್ जेब से 2 पैसा निकालते हुए, तुम तो अच्छा, तुम्हें पैसे चाहिए, लो ये 2 पैसे लो और जाओ. ಅವ್ರು ಹೇಳ್ತಾರೆ, ಜೋಬಿಗೆ ಕೈ ಹಾಕ್ಬಿಟ್ಟು, ಇದರಲ್ಲಿ ಕಾಸಿದೆಯಪ್ಪ, ತೊಗೊಂಡು ನೀನು ಹೊರಟೋಗ್ಬಿಡಪ್ಪ, ನನಗಂತೂ ಯಾವುದೇ ಸಾಮಾನು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಬಸಂತ್ ಹೇಳ್ತಾನೆ, ಏಕದಮ್ ನೈ ಸಾಹೇಬ್ ನಹಿ, ಮೈ ಪೈಸೆ ನಹಿ ಲೂಂಗ. ಸಾಹೇಬ್ರೆ ನನಗೆ ದುಡ್ಡು ಬೇಡ. ರಾಜ್ ಕಿಶೋರ್ ನಹಿ ಲೋಗ, ದುಡ್ಡು ಬೇಡವಾ. ಬಸಂತ್ ಜಿ ನಹಿ, ಆಪ್ ಚಲ್ನಿ ಖರೀದಿ ಲೀಜಿಯೇ, ನನಗೆ ದುಡ್ಡು ಬೇಡ, ನೀವೊಂದು ಚಲ್ನಿಯನ್ನು, ಒಂದು ಜಾಲರಿಯನ್ನು ತಗೊಳ್ಳಿ. ರಾಜ್ ಕಿಶೋರ್ ಅಚ್ಚಾ ಏಕ್ ಚಲ್ನಿ ಮೇ ತುಮೆ ಕ್ಯಾ ಬಚೇಗಾ. ಆಯ್ತಪ್ಪ ಬಾಯಿ, ಒಂದು ಚಲ್ನಿಯನ್ನು ನಾನು ತಗೊಂಡ್ರೆ ನಿಮ್ಗೆ ಎಷ್ಟು ಉಳಿತದೆ, ನಿಮ್ಗೆ ಎಷ್ಟು ಲಾಭ ಸಿಗುತ್ತೆ ಅಂತ ಕೇಳ್ತಾರೆ. ಆಗ ಬಸಂತ್ ಹೇಳ್ತಾನೆ, 2 ಪೈಸಾ ಉಳಿತು. ರಾಜ್ ಕಿಶೋರ್
तो बस पैसे ले लो और समझ लो मैंने एक ಚಲ್ನಿ ಖರೀದಿಲಿ. ಆಗ ರಾಜಕಿಶೋರ್ ಹೇಳ್ತಾರೆ, ಹಾಗಾದರೆ ಬಚ್ಚೆ ನಾನು ಇದನ್ನು ಖರೀದಿ ಮಾಡಿದ್ದೀನಿ, ನೀನು ಒಂದು ಚಲ್ನಿ ತೊಗೊಂಡಿದ್ದೀನಿ ಅನ್ಕೋ, ತೊಗೊಂಡು ₹2 ತೊಗೊಂಡು ಹೊರಟೋಗಪ್ಪ ಅಂತ ಹೇಳ್ತಾರೆ. ಆಗ ಬಸಂತ್ ಹೇಳ್ತಾನೆ, ನೈ ಸಾಹೇಬ್ ನೈ, ಯಾತೋ ಬೀಕ್ ಹೈ, ನಾನು ಭಿಕ್ಷುಕ ಅಲ್ಲ, ನಾನು ಹಣವನ್ನು ತಗೋದೆ. ಬೀಕ್ ಅಂದರೆ ಭಿಕ್ಷೆ, ನಾನು ಭಿಕ್ಷೆ ಬೇಡ್ತಾ ಇಲ್ಲ. ಮೈ ಬೀಕ್ ನಹಿ ಲೂಂಗಾ, ನಾನು ಭಿಕ್ಷುಕ ಅಲ್ಲ. ಆ ಚಲ್ನಿ ಲೇಲೋ, ನೀವು ಒಂದು ಚಲ್ನಿಯನ್ನು ತಗೊಂಡ್ರೆ ಮಾತ್ರ, ಇಲ್ಲಾಂದರೆ ನಿಮ್ಮ ಹತ್ರ ಫ್ರೀನ ದುಡ್ಡನ್ನು ಈಸ್ಕೊಳ್ಳಲ್ಲ. ರಾಜ್ಕಿಶೋರ್ ಪರ್ ಇಸ್ ಬಾತ್ ಕಾ ಬಡಾ ಅಸರ್ ಹೋತಾ ಹೈ. ಅವ್ರಿಗೆ ಸ್ವಲ್ಪ ಇದಾಗುತ್ತೆ ಒಂದು ಮಾತು ಕೇಳಿ. ವೇ ಸಾಹಸ ಉಸ್ ಬಚ್ಚೆ ಕೋ ದೇಖ್ತಾ ಹೈ, ಫಿರ್ ಜೇಬ್ ಟಟೋಲ್ತೆ ಹೈ ಪರ್ ಪೈಸೆ ನಹಿ ಮಿಲ್ತೆ. ಆದರೆ ಅವರು ಜೋಬ್ಗೆ ಕೈ ಹಾಕ್ತಾರೆ, ಮತ್ತೆ ಚಿಲ್ಲರೆ ಇರೋದಿಲ್ಲ, ಮತ್ತೆ ಅವ್ರಿಗೆ ಏನೋ ಪೇಚಾಡ್ತಾರೆ, ಅಯ್ಯೋ ದುಡ್ಡು ಚೇಂಜ್ ಇಲ್ವಲ್ಲ ಅಂತ. ಆಗ ರಾಜ್ಕಿಶೋರ್, ಬಾಯಿ ಮೇರೆ ಪಾಸ್ ಪೈಸಾ ನಹಿ ಹೈ, ನನ್ನ ಹತ್ರ ಚಿಲ್ಲರೆ ಇಲ್ಲಪ್ಪ. ಓತೆ ತೋ ಲೇತಾ ನೋಟ್ ಹೈ, ನೋಡಬೇಕಾದ್ರೆ ನನ್ನ ಹತ್ರ ನೋಟ್ ಇರೋದು, ಚಿಲ್ಲರೆ ಇಲ್ಲ. ಬಸಂತ್ ಉದಾಸ್, ಓಹೋ ನೋಟ್ ಹೈಯಾ, ನೋಟ್ ಹೈ, ಪೈಸೆ ತೋ ಮೇರೆ ಪಾಸ್ ಬಿ ನಹಿ ಹೈ, ಕುಚ್ ಬೀಕಾ ಹಿ ನಹಿ. ಅವನು ಹೇಳ್ತಾನೆ, ಬೆಳಗ್ಗೆಯಿಂದ ನನಗೆ ವ್ಯಾಪಾರನೇ ಆದ್ದರಿಂದ ನನ್ನ ಹತ್ರನೂ ಕೂಡ ಚಿಲ್ಲರೆ ಇಲ್ಲ. ರಾಜ್ಕಿಶೋರ್, ತಬಿ ತೋ ಕಹತಾ ತಾ, ಅಚ್ಚಾ ಕಲ್ ಲೇ ಲೂಂಗಾ ಯಾ ಮೇರೆ ಘರ್ ಆನಾ, ಕಿಸಾನ್ಗಂಜ್ ಮೇ ರಹತಾ ಹೂँ. ಹಾಗಾದ್ರೆ ಒಂದು ಕೆಲಸ ಮಾಡಪ್ಪ, ನೀನು ಚಿಲ್ಲರೆ ನಿನ್ನ ಹತ್ರನೂ ಇಲ್ಲ, ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನೀನು ಬಿಡು, ನಾಳೆ ಬಂದ್ಬಿಡು, ನಾನು ಕಿಸಾನ್ಗಂಜ್ ಹತ್ರ ನಮ್ಮ ಮನೆ, ನಾನು ಅಲ್ಲಿ ತೊಗೊಳ್ತೀನಿ, ನಾಳೆ ಬಂದ್ಬಿಡು ಅಂತ ಹೇಳ್ತಾರೆ. बसंत एकदम, नहीं साहेब नहीं सर, अच्छा ही ले लीजिए, आप नोट मुझे दीजिए, मैं अभी बाजार में ಬೂನಾ ಲಾತಾ ಹೂँ. ಆಗ ಅವನು ಹೇಳ್ತಾನೆ, ಇಲ್ಲ ನಾನು ನೀವು ಇವತ್ತೇ ತೊಗೋಬೇಕು, ಚಿಲ್ಲರೆ ನಾನು ಮಾಡಿಸ್ಕೊಬತ್ತೀನಿ, ಒಳಗಡೆ ಪೇಟೆ ಬೀದಿಗೆ ಹೋಗಿ ಚೇಂಜಿನ ನಾನು ತರ್ತೀನಿ ಅಂತ ಹುಡುಗ ಏನು ಮಾಡ್ತಾನೆ ಹೇಳ್ತಾನೆ. ರಾಜ್ಕಿಶೋರ್, ಬಾಯಿ ತುಂಬಿತು, ನೀನು ತರ್ತೀಯ, ಬಸ್ ಮೈ ಹಾಯ್, ಹೌದು ನಾನು ಈಗಲೇ ಚೇಂಜ್ ತಗೋ ಬಂದ್ಬಿಡ್ತೀನಿ. ರಾಜ್ಕಿಶೋರ್, ಅಚ್ಚ ಅಲ್ಲೋ ಬುನಾ ಲಾವೋ ಅಭಿಹಾಯ, ಓಕೆ ಅಂತ ಹೇಳ್ತಾರೆ. ಬಸಂತ್, ಅಭಿಹಾಯ ಸಾಹೇಬ್ ಆಪ್ ಯಹಿ ಟಹರೆ, ಅಭಿ ಪಲಕ್ ಮಾರ್ತೆ ಹಿ ಆಯ. ಸಾಹೇಬ್ರೆ ನೀವು ಇಲ್ಲೇ ನಿಂತಿರಿ, ಕಣ್ಮುಚ್ಚಿ ಕಂಡುಬಿಡೋಷ್ಟರಿಂದ ನೋಡೋಗಿ ಏನು ಮಾಡ್ತೀನಿ, ಚೈನ್ ತಂದುಬಿಡ್ತೀನಿ ಅಂತ ಹೇಳ್ತಾರೆ. ಬಸಂತ್ ಏನು ಮಾಡ್ತಾನೆ, ನೋಟ್ ಲೇಕರ್ ಬಜಾರ್ ಕಿ ಓರ್ ಬಾಗ್ತಾ ಹೈ. ಬಸಂತ್ ಏನು ಮಾಡ್ತಾನೆ, ಆ ನೋಟನ್ನು ಇಟ್ಕೊಂಡು ಬಜಾರ್ ಕಡೆ, ಪೇಟೆ ಬೀದಿ ಕಡೆಗೆ ಹೋಗ್ತಾನೆ. ರಾಜ್ಕಿಶೋರ್ वही कड़े रहते हैं, धीरे धीरे 15-20 मिनट बीता जाता है, जैसे जैसे समय बीतता है वे गुस्सा होकर बाजार की ओर देखते हैं. ಇತ್ತ ಏನು ಮಾಡ್ತಾರೆ ಅಂದರೆ, ರಾಜ್ಕಿಶೋರ್ ಅವರು ಅಲ್ಲೇ ನಿಂತಿರ್ತಾರೆ, ಅವ್ನು ಹೋಗಿರೋ ದಾರಿಯನ್ನೇ ನೋಡ್ತಾ ಇದ್ದಾರೆ. ಆ ಹುಡುಗ ವಾಪಸ್ ಬರಲೇ ಇಲ್ಲ. 15 ನಿಮಿಷ ಆಯಿತು, 20 ನಿಮಿಷ ಆಯಿತು, ಇವರಿಗೆ ಕಾದು 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 ಸಾಕಾಗೋಯ್ತು. ರಾಜ್ಕಿಶೋರ್ 15 मिनट हो गया, ಎಷ್ಟಾಗೋಯ್ತಪ್ಪ ಅಂದರೆ 15 ನಿಮಿಷ ಆಗೋಯ್ತು. अब तक नहीं आया, कहाँ रह गया, मुझे तो लगता है अब नहीं लौटेगा. ಆ ಹುಡುಗ 15 ನಿಮಿಷ ಆಯಿತು, 20 ನಿಮಿಷ ಆಯಿತು, ಹುಡುಗ ಬರಲೇ ಇಲ್ಲ. ಒಂದು ದೃಶ್ಯ ಮುಗೀತು. ಈ ದೃಶ್ಯ ಏನಾಯಿತು, ಒಂದು ದೃಶ್ಯಕ್ಕೆ ಮುಗೀತು. ದೂಸರಾ ದೃಶ್ಯ, ಎರಡನೆಯ ದೃಶ್ಯ ಏನಂದರೆ ಸ್ಟೇಜ್ ಪರ್. ಈಗ ಸ್ವಲ್ಪ ಸ್ಟೇಜನ್ನು ಚೇಂಜಸ್ ಮಾಡಿದ್ದಾರೆ. स्टेज पर जरा सा परिवर्तन ಸ್ವಲ್ಪ ಬದಲಾವಣೆ के साथ पहले जैसा दृश्य एक और ಕಿಸಾನ್ಗಂಜ್. ಏನಪ್ಪ ಇಲ್ಲಿ ಚೇಂಜ್ ಮಾಡಿರ್ತಕ್ಕಂಥ ವೇದಿಕೆ ಅಂದರೆ, ಒಂದು ಕಿಸಾನ್ಗಂಜನ್ನ ತೋರಿಸ್ತಾ ಇದ್ದಾರೆ. ಕಿಸಾನ್ಗಂಜ್ का बोर्ड लगा हुआ, ಕಿಸಾನ್ಗಂಜ್ ಅಂತ ಬೋರ್ಡ್ ಇದೆ. हल्का शोर है, संध्या हो गया है, लोग घरों की ओर लौट रहे हैं. ಇಲ್ಲಿ ಏನಪ್ಪ ಅಂತಂದರೆ, ಸಂಜೆಯ ಸಮಯ, ಜನ ಎಲ್ಲ ತಮ್ಮ ತಮ್ಮ ಮನೆಗೆ ಹೋಗುವಂಥ ಸಮಯ. ಉನ್ಕೆ ಬೀಚ್ ಮೇ ಏಕ್ ದುಬಾಲಾ ಪತಲಾ ಲಡ್ಕ ಜಲ್ದಿ ಜಲ್ದಿ ಆತಾ ಹೈ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಹುಡುಗ ಗಾಬರಿಯಿಂದ ಏನೋ ಹುಡುಕೋತಾ ಓಡ್ ಬರ್ತಾ ಇದ್ದಾನೆ. ಯಾವ ರೀತಿ ಓಡ್ ಬರ್ತಾ ಇದ್ದಾನೆ, ಜಲ್ದಿ ಜಲ್ದಿ ಆತಾ ಹೈ. ವಹ ನಂಗೆ ಫೈರೈ. ಆ ಹುಡುಗ ಹೇಗಿದ್ದಾನಪ್ಪ ಅಂದರೆ, ಅವನಿಗೂ ಕೂಡ ಕಾಲಿಗೆ ಚಪ್ಪಲಿ ಇಲ್ಲ, ಮತ್ತು ಕಪ್ಪಡೆ ಫಡೆ ಹೈ, ಕಪ್ಪಡೆ ಬಟ್ಟೆ ಎಲ್ಲ ಹರಿದೋಗಿದೆ. ಆಯು ಲಗ್ಭಗ್ 10 ವರ್ಷ ಹೈ. ಇವಳಿಗೆ ಸುಮಾರು ಒಂದು 10 ವರ್ಷ ಆಗಿರ್ಬೋದು. ಉಸ್ಕಿ ಶಕ್ಲ ಬಸಂತ್ ಸೆ ಮಿಲ್ತಿ ಹೈ, ವಾ ಉಸ್ಕ ಛೋಟಾ ಬಾಯಿ ಪ್ರತಾಪ್ ಭಾಯಿ. ಆ ಹುಡುಗ ಯಾರಪ್ಪ ಅಂತಂದರೆ, ಅವನು ಬಸಂತನ ತಮ್ಮ ಪ್ರತಾಪ್. ಆ ಹುಡುಗನ ಹೆಸರು ಪ್ರತಾಪ್. ವಾ
आते जाते व्यक्तियों से कुछ पूछा रहा है उसके मुख पर ವ್ಯಾಘ್ರತಾ है ಅಂದರೆ ಆದಿಲ್ ಹೋಗೋರ್ನ ಎಲ್ಲರನ್ನು ಕೇಳ್ಕೊ ಬರ್ತಾ ಇದ್ದಾನೆ, ಏನೋ ಕೇಳ್ತಾ ಇದ್ದಾನೆ, ಏನೋ ಹುಡುಕ್ತಾ ಇದ್ದಾನೆ. ಅವನ ಮುಖದಲ್ಲಿ ಒಂದು ರೀತಿಯ ಏನೋ ಒಂದು ರೀತಿಯ ಒಂದು ಅಂದರೆ ಒಂದು ದುಃಖವಾದಂಥ ಮುಖದಲ್ಲಿ ಒಂದು ವಾತಾವರಣ ಕಾಣ್ತಾ ಇದೆ. ಪ್ರತಾಪ್ ಕ್ಯೂಜಿ, ಪ್ರತಾಪ್ ಕೇಳ್ತಾನೆ ಕ್ಯೂಜಿ ಕಿಸನ್ಗಂಜ್ ಹೇ, ಅಲ್ಲಿ ಹೋಗೋನು ಯಾರೋ ಒಬ್ಬ ವ್ಯಕ್ತಿ ಸಿಗ್ತಾನೆ ದಾರಿಯಲ್ಲಿ, ಕೇಳ್ತಾನೆ ಕಿಸನ್ಗಂಜ್ ಇಲ್ಲೇನಾ ಏಕ್ ವ್ಯಕ್ತಿ. ಹಾಂ ಪ್ರತಾಪ್ पंडित राजकिशोर कहाँ रहता है, ಇಲ್ಲಿ पंडित राजकिशोर ಇಲ್ಲಿದ್ದಾರ. एक व्यक्ति कौन राजकिशोर, ಯಾರದು राजकिशोर. प्रताप जो लेक्चर देता है मजदूरों की बस्ती में जाता है. ಇವರು पंडित राजकिशोर ಯಾರಪ್ಪ ಅಂದರೆ ಇವರು ಮಜ್ದೂರ್ ಅಂದರೆ ಕಾರ್ಮಿಕರ ನಾಯಕರು. ಇವರು ಅವರು ಇಲ್ಲಿ ಸಿಗ್ತಾರ ಅಂತ ಹೇಳ್ತಾರೆ. एक व्यक्ति ಮೈ ನಹಿ ಜಾನ್ತ, ಒಬ್ಬ ಹೇಳ್ತಾನೆ ನನಗೆ ಗೊತ್ತಿಲ್ಲ. ಹಾಗೆ ಪೂಛೆ, ಬೇರೆ ಯಾರಾದ್ರೂ ಕೇಳಪ್ಪ ನನಗೆ ಗೊತ್ತಿಲ್ಲ ಅಂತ. ಪ್ರತಾಪ್ ಹಾಗೆ ಪಡೆ ಜಾತಾ ಹೈ और एक दूसरे व्यक्ति से पूछता है. ಆಗ ಪ್ರತಾಪ್ ಏನು ಮಾಡ್ತಾನೆ, ಹಾಗೆ ಮುಂದೆ ಹೋಗ್ತಾ ಇನ್ನೊಬ್ಬ ವ್ಯಕ್ತಿಯನ್ನು ಕೇಳ್ತಾನೆ. ಪ್ರತಾಪ್ ಕ್ಯೂ ಜಿ पंडित राजकुमार जी पंडित राजकिशोर कहाँ रहते हैं. ಅವರು ಇನ್ನೊಬ್ಬ ವ್ಯಕ್ತಿಯನ್ನು ಕೇಳ್ತಾನೆ, ಇಲ್ಲಿ पंडित राजकिशोर ಅವರು ಎಲ್ಲಿದ್ದಾರೆ, ಎಲ್ಲಿ ಅವರು ವಾಸಿಸ್ತಾ ಇದ್ದಾರೆ. ಆಗ दूसरा व्यक्ति कौन पंडित राजकिशोर, वे जो मजदूरों के नेता है, ಅವರು ಮಜದೂರೋं का नेता ಅಲ್ವಾ, ಅವರ ರಾಜಕಿಶೋರ್ ಅಂತ ಕೇಳ್ತಾರೆ. ಪ್ರತಾಪ್ ಹಾಂ ಜಿ ಹಾಂ ಅವರೇ ಅಂತ ಹೇಳ್ತಾರೆ. दूसरा व्यक्ति इशारा करके, ಒಬ್ಬ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಈ ರೀತಿ ಕೈಯನ್ನು ಮಾಡಿ ತೋರಿಸ್ತಾನೆ. ಉದರ್ ದೇಕೋ, ಅಲ್ಲಿದೆ ನೋಡಪ್ಪ, ವಹ ನೀಲಾ ಪರ್ದಾ ಹೈ ನಾ, ಅವ್ರ ಮನೆ ನೀಲಿ ಪರ್ದೆ ಇದೆಯಲ್ಲ ಅದೇ ಅವ್ರ ಮನೆ, ಅದನ್ನು ನೋಡಪ್ಪ ಅಂತ ಹೇಳ್ತಾರೆ. प्रताप हाँ थैंक यू. दूसरा व्यक्ति बस वे वही रहते थैंक यू ಅಂತೇಳಿ ಆಮೇಲೆ ಕಳಿಸ್ತಾರೆ. ಈಗ ವ್ಯಕ್ತಿ ಹಾಗೆ बढ़ जाता है. प्रताप नीले पर्दे वालों मकान के सामने जाकर पुकारता है. ಆತ ಏನು ಮಾಡ್ತಾನೆ, ಅಲ್ಲೇ ನಿಂತ್ಕೊಂಡು ಪರದೆ ಹತ್ರ ನಿಂತ್ಕೊಂಡು ಕರೀತಾನೆ. प्रताप राजकिशोर जी पंडित राजकिशोर जी अंदर से आवाज आती. अंदर ಅಂದರೆ ಒಳಗಡೆ ಒಂದು ಶಬ್ದ ಬರ್ತಾ ಇದೆ, ಯಾರೋ ಹಾಂ ಅಂತ ಏನಪ್ಪ ನಾನೇ ಅಂತ ಹೇಳೋ ಸೌಂಡ್ ಬರ್ತಾ ಇದೆ. राजकिशोर कौन, खिड़की से झांककर देखता है. क्यों भाई क्या बात है. ಆಗ ಯಾರೋ ಒಬ್ಬರು ಕಿಟಕಿಯ ಒಂದು ಪರ್ದೆಯನ್ನೇ ತೆಗೆದು ನೋಡ್ತಾ ಇದ್ದಾರೆ. ಯಾರಪ್ಪ ನೀನು, ಯಾರು ಬೇಕಪ್ಪ ನಿಮಗೆ ಅಂತ ಕೇಳ್ತಾರೆ. ಆಗ ಪ್ರತಾಪ್ ಜಿ ಮುಜೆ ಮೇರೆ ಬಾಯಿನೇ ಬೇಚಾ ಹೈ, ನನ್ನನ್ನು ನಮ್ಮ ಅಣ್ಣ ಕಳಿಸಿದ್ದಾನೆ ಅಂತ ಹೇಳ್ತಾನೆ. ರಾಜಕಿಶೋರ್ ತುಮಾರಾ ಬಾಯಿ ಟಹಾರೋ ಮೇ ಆತಾ ಹೋ, ನಿಮ್ಮ ಅಣ್ಣ ಕಳಿಸುತ್ತ ಬಾಹರ್ ಹಾಕರ್. ಅವ್ರೇನು ಮಾಡ್ತಾರೆ, ಮಾತಾಡ್ಕೊಂಡು ಮನೆಯಿಂದ ಈಚೆಗೆ ಬರ್ತಾರೆ. ತೇರಾ ಬಾಯಿ ಕೌನಾಯಿ ಬಚ್ಚೆ, ಹಾಗಾದರೆ ನಿಮ್ಮ ಅಣ್ಣ ಯಾರಪ್ಪ ಅಂತ. ಪ್ರತಾಪ್ ಆಜ್ ದೋಪರ್ ಕೋ ಉಸ್ನೆ ಆಪ್ಕೋ ಏಕ್ ಚಲ್ನಿ ಬೇಚಿತಿ, ನಿಮಗೆ ಮಧ್ಯಾಹ್ನ ಒಬ್ಬ ಜಾಲರಿ ಕೊಟ್ಟನಲ್ಲ ಅವನೇ ನಮ್ಮಣ್ಣ. राजकिशोर हाँ हौदा हौदौदा. आज मैंने एक लड़के से एक चन्नी ली थी, ₹1 का नोट दिया था. ಹೌದಪ್ಪ, ನಾನು ಮಧ್ಯಾಹ್ನ ಒಂದು ಚಲ್ನಿನ ತಗೊಂಡೆ ಮತ್ತು ಒಂದು ನೋಟನ್ನು ಕೊಟ್ಟಿದ್ದೆ. प्रताप वहाँ नोट बुनाने गया था, मगर जब बुनाकर लौट रहा था तो मोटर के नीचे आ गया था, मोटर उसके ऊपर से निकाले गई. ಆಗ ನಮ್ಮ ಅಣ್ಣ ಏನು ಮಾಡ್ತಾನೆ ಅಂತಂದರೆ, ನಿಮಗೆ ಚೇಂಜ್ ತರೋಕ್ಕೆ ಅಂತ ಹೋದಾಗ ಅವನಿಗೆ ಒಂದು ದುರ್ಘಟನೆ, ಅಪಘಾತ ಆಗಿಬಿಡ್ತದೆ, ಆಕ್ಸಿಡೆಂಟ್ ಆಗಿಬಿಡ್ತದೆ, ಅದಕ್ಕೆ ನಿಮಗೆ ವಾಪಸ್ಸು ಚೇಂಜ್ ಕೊಡಲಿಕ್ಕೆ ಅವನು ಬರೋಕ್ಕೆ ಆಗಲಿಲ್ಲ ಅಂತ ಹೇಳ್ತಾನೆ. ರಾಜಕಿಶೋರ್ ಹಚ್ಚರಚ್ಚಲ್ಲಿ ಒಂಥರ ಗಾಬರಿ ಆಗುತ್ತೆ. ಕ್ಯಾ ಏನಾಯಿತು, ಮೋಟಾರ್ ಉಸ್ಕೆ ऊपर से निकल गई, ಮೋಟಾರು ನಿಮ್ಮ ಅಣ್ಣನಿಗೆ ಹರಿದು ಬಿಡ್ತಾ. ಪ್ರತಾಪ್ ಸ್ವರ್ ಗಿರ್ತಾಯಿ, ಅವನಿಗೆ ಸ್ವಲ್ಪ ದುಃಖ ಆಗುತ್ತೆ. ಆಗ ಹೇಳ್ತಾನೆ, ಉಸ್ಕಾ ಸಾಮಾನ್ ಪೈಸೆ ಬಸ್ ಬಿಕಾರ್ ಗಯಾ, ಉಸ್ಕೆ ದೋನೋ ಪರ್ ಕುಚಲೆಗಿ. ಅವನ ಸಾಮಾನೆಲ್ಲ ಚಿಲಾಪಿಲಿ ಆಗೋಯ್ತು, ಆ ಮೋಟಾರ್ಗ ಏನು ಮಾಡ್ತು, ಅವನ ಕಾಲ ಮೇಲೆ ಹತ್ಬಿಟ್ಟಿದೆ. ರಾಜಕಿಶೋರ್ ಬೈಸಿ, ಅವ್ರಿಗೊಂಥರ ಭಯ ಆಗ್ಬಿಡುತ್ತೆ. ಫೈರೇ ಕುಚಲೆಗಯ್ಯ, ಕಾಲು ಏಟಾಗ್ಬಿಡ್ತಾ, ಕಾಲು ಮುರಿದೋಯ್ತಾ. ಫೈರ್ ಅಂದರೆ ಇಲ್ಲಿ ಕಾಲು. ಪ್ರತಾಪ್ ಉಹಾಸ, ಪ್ರತಾಪನಿಗೆ ಒಂಥರ ಅಳೋ ರೀತಿ ಹೇಳ್ತಾನೆ. ಜಿ ಹಾಂ और इसलिए वह आपके पास न आ सका, वह बेहोश
ಬೇಹೋಸ ಹೋ ಗಯಾತ. ಅವನು ಹೇಳ್ತಾನೆ, ಬಡಿ ಮುಸ್ಕಿಲ್ ಸೆ ಉಸ್ ಗರ್ ले गया, बड़ी देर में जब उसे होश आया तो उसने मुझे आपके पैसे लौटाने को कहा, मैं आपके 14.5 आने लाई हूँ. ಅವನು ವಾಪಸ್ ಎಷ್ಟು ತಂದಿದ್ದಾನಪ್ಪ ಅಂತಂದರೆ 14.5 ವಾಪಸ್ ತಂದಿದ್ದಾನೆ. ಯಾಕಪ್ಪ ಅಂತಂದರೆ ಅವನು ಮೋಟಾರ್ ಗಾಡಿ ಯಾವಾಗ ಹತ್ತಿ ಅವನ ಕಾಲೆಲ್ಲ ಏಟಾಯಿತೋ ಅವನಿಗೆ ವಾಪಸ್ ಬಂದು ರಾಜಕಿಶೋರ್ ಜಿ ಅವ್ರಿಗೆ ಚೇಂಜ್ ಕೊಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನನ್ನನ್ನು ಕಳಿಸಿ ನಾನು ನಿಮಗೆ ಚೇಂಜ್ ಕೊಡಲಿಕ್ಕೆ ಬಂದಿದ್ದೇನೆ ಅಂತ ಆ ಹುಡುಗ ಹೇಳ್ತಾನೆ. ಆಗ ಆ ಹುಡುಗ ಎಷ್ಟಪ್ಪ ವಾಪಸ್ ತಂದಿದ್ದಾನೆ? 14.5 ಅಂತಂದರೆ 14.25 ಪೈಸವನ್ನು ವಾಪಸ್ ತಂದಿದ್ದಾನೆ. ರಾಜಕಿಶೋರ್, ಕೋಯ ಕೋಯ ಮೇರಾ 14.5 ಆನೆ ಲಾಯ ಹೋ. ಅಯ್ಯೋ, ಈ ಪೈಸೆನ, ಈ 14.25 ಪೈಸೆನ ವಾಪಸ್ ತರಲಿಕ್ಕೆ ನೀನು ಇಲ್ಲಿವರೆಗೂ ಬಂದ್ಯಾ? ಉಸ್ನೆ ಬೇಜೆ ಹೈ ಲೇಕಿನ್ ಬಚ್ಚೆ ವಾಹ್ ವಹ ಅಬ್ ಕಹಾ ಮೈ. ಸರಿಯಪ್ಪ, ನೀನು ಅವನು ಎಲ್ಲಿದ್ದಾನೆ ಈಗ ಅಂತ ಕೇಳ್ತಾರೆ. ಗರ್, ಹಾಗಾದರೆ ನಿಮ್ಮಣ್ಣ ಇಲ್ಲಿ ಈಗ ಎಲ್ಲಿದ್ದಾನೆ? ಸರಿಯಪ್ಪ, ಆಯಿತು, ಈಗ ನಿಮ್ಮಣ್ಣ ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಪ್ರತಾಪ್, ಗರ್, ಗರ್ ಅಂದರೆ ಮನೇಲಿದ್ದಾನೆ ಅಂತ ಹೇಳ್ತಾನೆ. ರಾಜಕಿಶೋರ್, ಗರ್ ಮೇ ಕೌನ್ ಹೈ. ಹಾಗಾದರೆ ಮನೇಲಿ ಯಾರಿದ್ದಾರೆ? ಪ್ರತಾಪ್, ಕೋಹಿ ನಹಿ, ಯಾರೂ ಇಲ್ಲ. ರಾಜಕಿಶೋರ್, ಕೋಹಿ ನಹಿ, ಯಾರೂ ಇಲ್ವಾ? ಪ್ರತಾಪ್, ಜಿ ನಹಿ, ಜಿ ಹಾ, ಮೈ ಅವ್ರ ಮೇರಾ ಬಾಯಿ, ನಾನು ಮತ್ತು ನಮ್ಮಣ್ಣ ಇಬ್ಬರೇ ಇರೋದು. हम दोनों बिक अहीर के घर में रहते हैं. ಆ ಅವನೆಲ್ಲ ಭಿಕ್ಷುಕ ಅಹಿರ ಅವರ ಒಂದು ಓಣಿಯಲ್ಲಿ ಅವ್ರ ಮನೇಲಿ ನಾವು ಇದ್ದೀವಿ. ರಾಜಕಿಶೋರ್, ತುಮ್ಮರೆ ಮಾ ಬಾಪ ಕ್ಯಾ, ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ? ಪ್ರತಾಪ್ ರೋ ಪಡ್ತಾಳೆ. ಪ್ರತಾಪ್ ಏನು ಮಾಡ್ತಾನೆ? ಅಳೋಕ್ಕೆ ಶುರು ಮಾಡಿಬಿಡ್ತಾನೆ. ಏಕೆಂದರೆ ಮಾರೇ ಗಯೆ ದಂಗೆಗೆ ದಿನೊಮ್ಮೆ ಉನೆ ಕಿಸಿನೇ ಮಾರ ಡಾಲ. ಒಂದು ದಂಗೆ ನಡೀತದೆ. ದಂಗೆ ಅಂತಂದರೆ ಒಂದು ಗಲಾಭೆ. ಆ ಗಲಾಭೆ ನಡಿಬೇಕಾದ್ರೆ ಅವ್ರ ತಂದೆ ತಾಯಿಯನ್ನು ಯಾರೋ ಕೊಲೆ ಮಾಡಿಬಿಡ್ತಾರೆ. ರಾಜಕಿಶೋರ್, ಕೋಯ ಕೋಯ್, ಮತ್ತೆ ಅಯ್ಯೋ ಎಂಥ ಕೆಲಸ ಆಯ್ತು. ಉನೆ ಕಿಸಿನೇ ಮಾರ ಡಾಲ, ಇಬ್ಬರು ಸುತ್ತೋಗ್ತಾರೆ. ತುಮ್ಮೆ ದೋನೋ ಬೀಕ್ ಅಹೀರ್ಗೆ ಗರ್ ರಹತೆ ಹೋ, ನೀವಿಬ್ಬರು ಈಗ ಅಹೀರರು ಭಿಕ್ಷುಕ ಅಹೀರ ಮನೇಲಿದ್ದೀರಾ? ಏಕ್ದಮ್ ಜಾಕ ಬಚ್ಚೆ ರೋಹೋ ಮತ್ ಬಚ್ಚೆ, ಆಯ್ತಪ್ಪ ಅಳ್ಬೇಡ. ಮೈ ಅಭಿ ತುಮಾರೆ ಸಾಥ್ ಚಲ್ತಾ ಹೂँ, ನಾನು ಈಗಲೇ ನಿನ್ನ ಜೊತೆಲಿ ಬರ್ತೇನೆ. ಪ್ರತಾಪ್, ಆಪ್ ಮೇರಾ ಸಾಥ್ ಚಲೆಂಗೆ, ನೀವು ನನ್ನ ಜೊತೆ ಬರ್ತೀರಾ? ರಾಜಕಿಶೋರ್, ಹಾಂ ಅಭಿ ಚಲೋ. ಹೌದಪ್ಪ, ನಾನು ನಿನ್ನ ಜೊತೆ ಬರ್ತೀನಿ. ಪರ್ ಹಾಂ ತುಮಾರ ಗರ್ ಕಹಾ ಮೈ. ಆಯ್ತಪ್ಪ, ನಾನು ನಿನ್ನ ಜೊತೆ ಬರ್ತೀನಿ, ನಿಮ್ಮ ಮನೆ ಎಲ್ಲಿದೆ? ಆಗ ಪ್ರತಾಪ್, ಅಹಿರ್ ಟೀಲೆ ಅಹಿರ್ ಅಂತಕ್ಕಂಥ ಆ ವ್ಯಕ್ತಿಯ ಒಂದು ಆ ಓಣಿಯಲ್ಲಿ, ಆ ಕಾಲೋನಿಯಲ್ಲಿ ಇದ್ದೇವೆ. ರಾಜಕಿಶೋರ್, ಅಂದರ್ಕಿ ಓರ್ದೇಕ. ರಾಜಕಿಶೋರ್ ಏನು ಮಾಡ್ತಾರೆ? ಅಂದರ್ ಅಂತಂದರೆ ಅವರು ಮನೆಯ ಕಡೆ ನೋಡ್ತಾರೆ. ಮನೆಯಲ್ಲಿ ಈಚೆ ನಿಂತಿರ್ತಾರಲ್ಲ ಅವರು ಮನೆಯ ಕಡೆ ನೋಡಿಕೊಂಡು ಅಮರ್ ಸಿಂಹ ಅವ್ರ ಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕರೀತಾರೆ. ಅವನ ಹೆಸರೇನಪ್ಪ ಅಂದರೆ ಅಮರ್ ಸಿಂಹ. ಮೈ ಅಹಿರ್ ಟೀಲಾ ಜಾರಹ. ನಾನು ಅಹಿರನ ಒಂದು ಇದಕ್ಕೆ ಹೋಗ್ತಾ ಇದ್ದೀನಿ, ಓಣಿಗೆ ಹೋಗ್ತಾ ಇದ್ದೀನಿ, ಅವನ ಮನೆ ಹತ್ರ ಹೋಗ್ತಾ ಇದ್ದೀನಿ. ತುಮ್ ಇಸಿ ವಕ್ತ್ ಡಾಕ್ಟರ್ ವರ್ಮ ಕೋ ಲೇಕರ್ ವಹಂ ಆವೋ. ನೀನೇನು ಮಾಡಂದ್ರೆ ಈಗಲೇ ಡಾಕ್ಟರ್ ವರ್ಮ ಅವನ್ನ ಕರ್ಕೊಂಡು ನೀನು ಅಲ್ಲಿ ಬಂದ್ಬಿಡು. ಕಹಾನಾ ಕಿ ಏಕ್ ಲಡ್ಕೆ ಕಿ ಟಾಂಗೋ ಮೋಟಾರ್ ಕೆ ನೀಚೆ ಹಾಕರ್ ಕುಚಲಿ ಗಯಿ. ಒಂದು ಹುಡುಗ ಏನು ಮಾಡಿದ್ದಾನೆ? ಮೋಟಾರ್ ಗಾಡಿ ಸಿಗಾಕೊಂಡು ಅವನ ಕಾಲನ್ನು ಮುರಿದೋಗಿದೆ. ಅದಕ್ಕೋಸ್ಕರ ನಾನು ಅವನ ಮನೆ ಹತ್ರ ಹೋಗಿರ್ತೀನಿ. ನಾನು ಅವನ ಮನೆ ತಲುಪೋಷ್ಟರಲ್ಲಿ ನೀನೇನು ಮಾಡು? ಡಾಕ್ಟರ್ ವರ್ಮ ಅವನ್ನ ಕರ್ಕೊಂಡು ಬಂದ್ಬಿಡು. ಜಲ್ದಿ ಕರೋ, ಬೇಗ ಬಂದ್ಬಿಡು. ಬಿಕ್ ಅಹಿರ ಕ ಗರ್ ಪೂಜಾಲೇನ. ಅಲ್ಲಿ ಬಂದ್ಬಿಟ್ಟು ಬಿಕ್ ಅಹಿರ ಅವರ ಮನೆ ಎಲ್ಲಿ ಅಂತ ಕೇಳು, ಅವ್ರು ಹೇಳ್ತಾರೆ. ಜಾಹೋ ಹಾವೋ ಬಚ್ಚೆ ಲವ್ ಚಲೋ. ಆ ಹುಡುಗನಿಗೆ ಹೇಳ್ತಾರೆ ಇವರು ಕಿಶೋರ್ ಅವರು, ನಡಿ ಹೋಗೋಣ. ಪ್ರತಾಪ್ ಚಕಿತ್ ವಿಸ್ಮಿತ್ ಹುನೆ ದೇಖ್ತಾ ಹೈ, ಫಿರ್ ಟಗಾ ಸಾ ಹುನ್ಕೆ ಹಾಗೆ ಜಾತಾ ಹೈ. ಆತನಿಗೆ ಏನು ಹೇಳಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಏಕೆಂದರೆ ಇವರು ನಮ್ಮ ಜೊತೆ ಬರ್ತಾ ಇರಲ್ಲ, ನಮ್ಮ ಅಣ್ಣ ನೋಡೋಕ್ಕೆ ಅಂತೇಳಿ ಅವನಿಗೊಂಥರ ಆಶ್ಚರ್ಯ ಆಗುತ್ತೆ. ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದರೆ ಒಂದು ರೀತಿಯ ದುಃಖನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಈ ರೀತಿಯಲ್ಲಿ ಏನು ಮಾಡ್ತಾನೆ? ಬರ್ತಾನೆ. ಆಗೇನು ಮಾಡುತ್ತೆ? ಇದು ಪರ್ದೆ ಆಗಿರ್ತಾಯಿ. ಹಾಗಾಗಿ ಏನು ಮಾಡುತ್ತೆ? ಎರಡನೇ ದೃಶ್ಯ ಅದೇನಾಗುತ್ತೆ? ಪರ್ದೆ ಬೀಳುತ್ತೆ. ಎರಡನೇ ದೃಶ್ಯ ಪರ್ದೆ ಏನು ಮಾಡುತ್ತೆ? ಮುಗೀತದೆ. ಈಗ ಇಲ್ಲಿ 2 ದೃಶ್ಯ ಮುಗೀತು. ಈಗ ತೀಸರಾ ದೃಶ್ಯ, ಈಗ 3ನೇ ದೃಶ್ಯ ಸ್ಟೇಜ್ ಪರ್. ಮತ್ತೆ ಈಗ ಏನಾಗಿದೆ? ಸ್ಟೇಜ್ ಸ್ವಲ್ಪ चेंज आಗಿದೆ. स्टेज पर एक बच्चे घर के अंदर के वो सारे का दृश्य जमीन पर दरी बिछी है, उस पर बसंत लोटा है. ಈಗ
ಈ ಸ್ಟೇಜ್ ಮೂರನೇ ಸ್ಟೇಜ್ ಏನಪ್ಪ ಅಂತಂದರೆ, ಒಂದು ಹುಡುಗ ಜಮೀನ್ ಅಂತಂದರೆ ನೆಲದ ಮೇಲೆ ಮಲಗಿದ್ದಾನೆ. ಅವನೇನು ಮಾಡ್ತಿದ್ದಾನೆ, ರಹ ರಹ ಕರ್ದರ್ದು ಅಂತ ನರಳಾಡ್ತಾ ಇದ್ದಾನೆ. ನೆಲದ ಮೇಲೆ ಮಲಿಕೊಂಡು ಅವ್ಳಿಗೆ ಏನು ಮಾಡ್ತಾನೆ, ಒದ್ದಾಡ್ತಾ ಇದ್ದಾನೆ, ನೋವಿಂದ ನರಳಾಡ್ತಾನೆ. ಇದು ಮೂರನೇ ದೃಶ್ಯ. ಆ ಸಂದರ್ಭದಲ್ಲಿ, ಆ ನರಳಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಅಲ್ಲಿಗೆ ಪ್ರವೇಶ ಮಾಡ್ತಾರೆ. ಯಾರಪ್ಪ ಅಂದರೆ ಪ್ರತಾಪ್ ಮತ್ತು ರಾಜ್ ಕಿಶೋರ್. ಇದು ಮೂರನೇ ದೃಶ್ಯದ ಸ್ಟೇಜ್. ಈಗ ಪ್ರತಾಪ್ ಯಹಾ ರಹ ಸಾಹೇಬ್, ಬನ್ನಿ ಇದೆ, ಬನ್ನಿ ಇಲ್ಲೇ ಬನ್ನಿ. ರಾಜ್ ಕಿಶೋರ್, ಅರೆ ಯಹಾ ತೋ ಜಮೀನ್ ಪರ್ ಲೇಟಾ ಹೈ, ನೀನು ನೆಲದ ಮೇಲೆ ಮಲಗಿದೆಯಾ? ಬಸಂತ್ ಚಕಿತ್ ಹೋಕರ್, ಆಪ್ ಆಯಾ ಹೈ, ನೀವು ಬಂದಿದ್ದೀರಾ ಸಾಹೇಬ್ರೆ? राज किशोर, काम छोटा लगी है, देखो। राज किशोर पास आकर डंगे देखता है, टांग देखता है, किसी ने ಫಸ್ಟ್ ಏಡ್ ದಿ है. ಆಗ ರಾಜ್ ಕಿಶೋರ್ ನೋಡ್ತಾರೆ, ಆ ಹುಡುಗನಿಗೆ ಫಸ್ಟ್ ಏಡ್ ಮಾಡಿದ್ದಾರೆ ಯಾರೋ. ಆಲ್ರೆಡಿ ಬಟ್ಟೆ ಕಟ್ಟಿ ಆ ರಕ್ತ ಎಲ್ಲ ನಿಲ್ಲೋಂಗೆ ಒಂದು ಪ್ರಥಮ ಚಿಕಿತ್ಸೆಯನ್ನು ಮಾಡಿದ್ದಾರೆ. ಪಟ್ಟಿ ಬಂದಿದೆ, ಒಂದು ಪಟ್ಟಿ ಕಟ್ಟಿದ್ದಾರೆ. ಚೂತೆ ಹಿ ಚಿಕ್ಕ ನಿಖಲ್ ಜಾತಿ ಹೈ, ಬಸಂತ್ ಹೋಂಟ್ ಬೀಚ್ಕರ್ ಆಹಾ ಕಿಂಚ್ದ ಹೈ. ಬಸಂತ್ ಏನು ಮಾಡ್ತಾನೆ, ತನ್ನ ಹೋಂಟ್ ಅಂದರೆ ತುಟಿ, ತನ್ನ ತುಟಿಯನ್ನು ಕಚ್ಚಿಟ್ಕೊಂಡು ನರಳ್ತಾ ಇದ್ದಾನೆ. ಆಹಾ ಓಹೋ ಅಂತ ನೋವಿಂದ ನರಳ್ತಾ ಇದ್ದಾನೆ. ಬಸಂತ್ ಓಹೋ, राज किशोर कुछ देर इसी तरह देखता है. राज किशोर नहीं घबरा हो नहीं. घबरा ಅಂದರೆ ಗಾಬರಿ ಆಗಬೇಡ. ರಾಜ್ ಕಿಶೋರ್ ಹೇಳ್ತಿದ್ದಾರೆ, ಅವರು ರಾಜ್ ಕಿಶೋರ್ ಜೀವನ ಕಂಡಂಥ ಬಸಂತ ಒಂದು ರೀತಿ ಗಾಬರಿಯಾಗಿ ಕೂತ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ರಾಜ್ ಕಿಶೋರ್ ಬೇಡ ಕೂತ್ಕೋ ಮಲ್ಕೋಣಪ್ಪ, ನೀನು ಗಾಬರಿ ಆಗಬೇಡ, ಹಾಗೆ ಮಲ್ಕೋ ಅಂತ ಹೇಳ್ತಾರೆ. दर्द से कराते हैं, मैं मोटा से टकरा गया था, इसलिए तब आपके पैसे ना ಲೌಟಾ ಸಕ. ಹುಡುಗ ಹೇಳ್ತಾನೆ, ನನಗೆ ಆಕ್ಸಿಡೆಂಟ್ ಆಗೋಯ್ತಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಚಿಲ್ಲರೆಯನ್ನು ವಾಪಸ್ ಕೊಡಲಿಕ್ಕೆ ಆಗಲಿಲ್ಲ ಸಾಹೇಬ್ರೆ ಅಂತ ಹೇಳ್ತಾನೆ. ರಾಜ್ ಕಿಶೋರ್, ಉಸ್ ಬಾತ್ ಕಿ ಚಿಂತಾ ನಾ ಕರೋ, ಈಗ ಆ ಮಾತಿನ ಬಗ್ಗೆ ನೀನು ಚಿಂತೆ ಮಾಡಬೇಡ ಬೇಟಾ. ಮನೆ ಡಾಕ್ಟರ್ ಕೋ ಬುಲಾವಾಯ ಹೈ, ತುಮ್ ಟೀಕ್ ಹೋ ಜಾಯೇಗಾ. ನಾನು ಡಾಕ್ಟ್ರನ್ನ ಕರೆಸ್ತಾ ಇದ್ದೀನಿ, ನೀನು ಸರಿ ಹೋಗ್ತೀಯಾ, ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ಬಸಂತ್, ಡಾಕ್ಟರ್ ಕೋ ಬುಲವಾಯ ಹೈ, ಡಾಕ್ಟರ್ ಕ ಪ್ರವೇಶ. ಈಗ ಆ ಮೂರನೇ ವ್ಯಕ್ತಿ ಏನು ಮಾಡ್ತಾರೆ, ಡಾಕ್ಟ್ರಲ್ಲಿಗೆ ಪ್ರವೇಶವನ್ನು ಕೊಡ್ತಾರೆ. ಡಾಕ್ಟರ್, ಹಲೋ ಪಂಡಿತ್ಜಿ, ಮೈನೇ ಇಸ್ ಬಜಾರ್ ಮೇ ದೇಖಾ ಹೈ. ಪಂಡಿತ್ಜಿ, ಈ ಹುಡುಗನ ನಾನು ಬಜಾರಲ್ಲಿ ನೋಡಿದ್ದೇನೆ. ರಾಜ್ ಕಿಶೋರ್, ಜಿ ಹಾಂ, ಜಾರಾ ದೇಖಿಯಾ ತೋ, ಹೌದಾ? ಡಾಕ್ಟರ್ ಫೈರ್ ದೇಖ್ತೆ ಹೈ, ಬಸಂತ್ ಜೋರ್ ಸೆ ಹೋಂಡ್ ಬೀಂಚ್ದ ಹೈ. ಡಾಕ್ಟರ್ ಏನು ಮಾಡ್ತಾರೆ, ಬಂದ್ಬಿಟ್ಟು ಮಲಗಿದ್ದಂಥ ಬಸಂತನ ಕಾಲನ್ನು ಬಿಡ್ತಾರೆ. ಆಗ ಬಸಂತ ಏನು ಮಾಡ್ತಾನೆ, ಬಿಗಿದಿಟ್ಕೊಂಡು ನೋವಾಗುತ್ತಲ್ಲ ಅದು ಕಾಲು ಹಿಂಗೆ ಇಟ್ಕೊಂಡ್ಬಿಡ್ತಾನೆ, ತುಟಿಯನ್ನು ಬಿಗಿದಿಟ್ಕೊಂಡ್ಬಿಡ್ತಾನೆ. ಪ್ರತಾಪ್ ಕಿ ಅಂಕೋನ್ಸೆ ಅನ್ಸುಜ್ಜರ್ತೆ. ಈಗ ಅವ್ರ ಅಣ್ಣ ನರಳಾಡ್ತಾ ಇರೋದನ್ನು ನೋಡಿದಂಥ ಪ್ರತಾಪನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ವಹ ಕಭಿ ಬಾಯಿ ಕೋ ದೇಖ್ತಾ ಹೈ, ಕಭಿ ಡಾಕ್ಟರ್ ಕೋ ರಾಜ್ ಕಿಶೋರ್ ಉತ್ಸುಕತೆ ಸೆ ಪೂಚ್ತಾ ಹೈ. ಆಗ ರಾಜ್ ಕಿಶೋರ್ ಜಿಯವರು ಡಾಕ್ಟ್ರನ್ನ ಕೇಳ್ತಾರೆ, ರಾಜ್ ಕಿಶೋರ್ ಕ್ಯೂ ಡಾಕ್ಟರ್ ಟೀಕ್ ಹೋ ಜಾಯೇಗನ. ರಾಜ್ ಕಿಶೋರ್ ಹೇಳ್ತಾನೆ, ಡಾಕ್ಟ್ರೆ ಈ ಹುಡುಗ ಸರಿ ಹೋಗ್ತಾನ, ಈ ಕಾಲು ಸರಿ ಹೋಗುತ್ತಾ ಅಂತ ಕೇಳ್ತಾರೆ. ಡಾಕ್ಟರ್ ಗಂಭೀರ್, पंडित जी ऐसा लगता है कि ಫೈರ್ ಕಿ ಅಂಟಿ ಅಂದರೆ ಮೂಳೆ, ಕಾಲಿನ ಮೂಳೆ ಏನಾಗಿದೆ, ಟೂಟ್ ಗೈ ಹೈ, ಕಾಲಿನ ಮೂಳೆ ಮುರಿದೋಗಿದೆ. ಸ್ಕ್ಯಾನ್ ಕರ್ಕೆ ದೇಖ್ನಾ ಹೋಗ, ಇದನ್ನು ಸ್ಕ್ಯಾನ್ ಮಾಡಿ ನೋಡಬೇಕು. ದೂಸರಾ ಫೈರ್ ಟಿಕ್ ಹೈ, ಎರಡನೇ ಕಾಲು ಸರಿಯಾಗಿದೆ, ಆದರೆ ಒಂದು ಕಾಲು ಏನಾಗಿದೆ, ಕಾಲು ಮೂಳೆ ಮುರಿದೋಗಿದೆ, ಅದನ್ನು ಸ್ಕ್ಯಾನ್ ಮಾಡಿ ನೋಡಬೇಕು. ಪರ್ ಇಸೆ ಅಭಿ ಆಸ್ಪತ್ರೆಲೇ ಜಾನಾ ಚಾಹಿ. ಹಾಗಾದರೆ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇವನ್ನ ಕರ್ಕೊಂಡು ಆಸ್ಪತ್ರೆಗೆ ಹೋಗೋಣ. ರಾಜ್ ಕಿಶೋರ್, ತೋ ಕ್ಯಾ ಹುವಾ, ಅಭಿ ಲೇ ಚಲೋ, ಮೈ ಆಂಬುಲೆನ್ಸ್ಗೆ ಲಿಯೇ ಫೋನ್ ಕರ್ ಆತಾ ಹೂँ. ಸರಿ, ನೀವು ನೋಡ್ತಾ ಇರಿ, ನಾನು ಆಂಬುಲೆನ್ಸ್ಗೆ ಫೋನ್ ಮಾಡಿ ಬರ್ತೀನಿ. ಡಾಕ್ಟರ್ ಹೇಳ್ತಾರೆ, ಜಿ ಹಾಂ ಕರ್ ಆಯಿಗೆ, ಆಯಿತು ಸರಿ ಹೋಗಿ ಬನ್ನಿ. ಮೈ ತಬ್ ತಕ್ ಇಂಜೆಕ್ಷನ್ ಲಗಾತಾ ಹೂँ, ನಾನು ಅಷ್ಟರಲ್ಲಿ ಇಂಜೆಕ್ಷನ್ ಕೊಡ್ತಾ ಇರ್ತೀನಿ. ಬಸಂತ್, ಆಂಕೋ ಕೋಲ್ ಕರ್, आप क्या कर रहे हैं,
ಮೈ ಗರಿಬಿ ಹೂँ ಅವನಿಗೆ ಕೃತಜ್ಞತಾ ಬರಲಿಂತ ಬಡವನಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಾ, ನಾನು ನಿಮ್ಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಂತೇಳಿ ಬಸಂತನ ಕಣ್ಣಲ್ಲಿ ನೀರು ಬರುತ್ತೆ. ರಾಜ್ ಕಿಶೋರ್ ಅನ್ಸ್ಕರ್ ರಾಜ್ ಓದ್ನಂತ ಹೇಳ್ತಾರೆ, ತುಮ್ ಚಿಂತಾ ಮತ್ ಕರೋ, ನೀನೇನು ಚಿಂತೆ ಮಾಡಬೇಡ, ಬಸ್ ಚುಪ್ ಚಾಪ್ ಲೇಟೆ ರಹೋ ಬೇಟಾ, ನೀನು ಬೇಗ ಹುಷಾರಾಗ್ಬಿಡ್ತೀಯಾ, ಚಿಂತೆ ಮಾಡಬೇಡ, ಮಾತಾಡಬೇಡ, ನೀನೇನು ಮಾತಾಡ. ಡಾಕ್ಟರ್ ಸಾಹೇಬ್ ಜಬ್ ತಕ್ ಮೈ ನಹಿ ಆತಾ ಆಪ್ ಯಹಿ ರಹಿ. ಡಾಕ್ಟರ್ ಸಾಹೇಬ್ ಹೇಳ್ತಾರೆ, ನಾನು ಫೋನ್ ಮಾಡಿ ಆಂಬುಲೆನ್ಸ್ಗೆ ಫೋನ್ ಮಾಡಿ ಬರೋ ತನಕ ನೀವು ಇವನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು. ಇಸೆ ಬಚಾನಾ ಹಿ ಹೋಗ ಯಾ ಗರೀಬಿ ಹೈ ಪರ್ ಇಸ್ಮೆ ಏಕ್ ದುರ್ಬಲ ಗುಣ ಹೈ. ಈ ಹುಡುಗ ಗರೀಬಿ ಆಗಿರ್ಬೋದು, ಆದರೆ ತುಂಬ ದುರ್ಬಲ ಅಂದರೆ ವೀರಳ ಅತಿ ಅಪರೂಪದ ಗುಣ ಇದೆ. ಏನಪ್ಪ ಅದು ಅಂತಂದರೆ ಯಾ ಇಮಾನ್ದಾರ್ ಹೈ, ಈತ ಏನು ಒಬ್ಬ ಇಮಾನ್ದಾರ್. ಇಮಾನ್ದಾರ್ ಅಂದರೆ ಪ್ರಾಮಾಣಿಕತೆ ಇವನಲ್ಲಿ ಎದ್ದು ಕಾಣ್ತಾ ಇದೆ. ಇವನು ಬಡವನೇ ಆಗಿರ್ಬೋದು, ಅದರಲ್ಲಿ ಇವನಿಗಿರ್ತಕ್ಕಂಥ ಒಂದು ವಿಶೇಷವಾದ ಗುಣ ಏನಪ್ಪ ಅಂದರೆ ಪ್ರಾಮಾಣಿಕತೆ. ಡಾಕ್ಟರ್ ಪ್ರತಾಪ್ ಕಿ ಸಾಹಸತಾ ಸೆ ಇಂಜೆಕ್ಷನ್ ಅಂದರೆ ಪ್ರತಾಪನ ಸಹಾಯದಿಂದ ಡಾಕ್ಟರ್ ಏನು ಮಾಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ಇಂಜೆಕ್ಷನ್ ತಯಾರು ಕರ್ತಾ ಹೈ, ಬಸಂತ್ ಆಂಕೋ ಬಂದ್ ಕರ್ ಲೇತಾ ಹೈ. ಬಸಂತ ಏನು ಮಾಡ್ತಾನೆ, ಹಿಂಗೆ ಕಣ್ಣನ್ನು ಮುಚ್ಕೊಬಿಡ್ತಾನೆ. क्षण पर के लिए उसके मुख पर शांति और कृतज्ञता उभार आती है. ಅವನ ಮುಖದಲ್ಲಿ ಒಂದು ರೀತಿಯ ಶಾಂತಿ, ನೆಮ್ಮದಿ ಮತ್ತು ಅವರಿಗೆ ಒಂದು ಕೃತಜ್ಞತಾ ಭಾವನೆ ಅವನಲ್ಲಿ ಎದ್ದು ಕಾಣ್ತಾ ಇರ್ತದೆ. ಡಾಕ್ಟರ್ ಇಂಜೆಕ್ಷನ್ लगते है, बसंत वोंट बींचता है, प्रताप बाई का फिर सिर तमता ಅಂದರೆ ಅವನ ತಲೆಯನ್ನು ಸಾವ್ತಾನೆ. ಯಾರು ಪ್ರತಾಪು ಬಸಂತನ ತಲೆಯನ್ನು ಸಾವ್ತಾನೆ. ಅವ್ರ ಪರ್ದ ಗಿರ್ತಾ ಜಾತ. ಆಗ ಆ ಮೂರನೇ ಪರ್ದೆ ಏನಾಗುತ್ತೆ, ಬೀಳುತ್ತೆ. ಇಲ್ಲಿ ಡಾಕ್ಟರ್ ವಿಷ್ಣು ಪ್ರಭಾಕರ್ ಜಿಯವರು ಏನಪ್ಪ ಒಂದು ವಿಶೇಷವಾದಂಥ ಒಂದು ಇಲ್ಲಿ ಒಂದು ಮಾತನ್ನು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ಮಕ್ಕಳಾದ ನಿಮಗೆ ಒಂದು ಪ್ರಾಮಾಣಿಕತೆ, ಸಚ್ಚಾಯಿ ಅಂತಂದರೆ ಸತ್ಯ, ಇವುಗಳು ಗುಣ, ಪ್ರಾಮಾಣಿಕತೆ, ಸತ್ಯ, ಒಂದು ರೀತಿಯ ಪ್ರತಿಭೆ ಇವೆಲ್ಲ ನಿಮಗಿದ್ರೆ ನೀವು ಬಡವರಾದರೂ ಕೂಡ ನಿಮ್ಮನ್ನು ಜನ ಗುರುತಿಸ್ತಾರೆ, ನಿಮಗೆ ಸಹಾಯವನ್ನು ಮಾಡ್ತಾರೆ, ನಿಮಗೆ ನ್ಯಾಯ ಸಿಗುವಂಗೆ ಮಾಡ್ತಾರೆ. ನಿಮಗೆ ಅವರು ಸದಾ ನಿಮ್ಮ ಬೆನ್ನೆಲುಬಾಗಿ ನಿಂತಿರ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಅದಕ್ಕೋಸ್ಕರ ನೀವು ಈ ಒಂದು ಲೆಸನ್ ಮುಖಾಂತರ ಏನನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ ವಿಷ್ಣು ಪ್ರಭಾಕರ್ ಜಿಯವರು, ಉತ್ತಮವಾದ ಗುಣಗಳನ್ನು ಬೆಳೆಸ್ಕೊಳ್ಳಿ ಅಂತ ಇದೊಂದು ನಿಮಗೆ ಉತ್ತಮವಾದ ಒಂದು ಸಂದೇಶವನ್ನು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಚಿಲ್ಡ್ರನ್ಸ್.